ರೇವಣ್ಣ ಅಡ್ಡ ಮಂಜು ಸಡ್ಡು ಪ್ರಜ್ವಲಿಸ್ತಾರ ಪ್ರಜ್ವಲ್. ಹೇಗಿದೆ ಹಾಸನ ರಣಕಣ? ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಸಚಿವ ರೇವಣ್ಣ ಅಡ್ಡ ಎ ಮಂಜು ಚಾಲೆಂಜ್. ಹಾಸನದಲ್ಲಿ ಪ್ರಜ್ವಲಿಸ್ತಾರ ಪ್ರಜ್ವಲ್ ಅನ್ನುವ ಪ್ರಶ್ನೆ. ಹೇಗಿದೆ ಗೊತ್ತಾ ಹಾಸನದ ರಣಕಣ? ಹಾಸನದಲ್ಲಿ ತೀವ್ರ ಪೈಪೋಟಿ ಶುರುವಾಗುವುದಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ. ಸಚಿವ ರೇವಣ್ಣ ವರ್ಸಸ್ ಎ ಮಂಜು, ಇವರಿಬ್ಬರಲ್ಲಿ ಗೆಲ್ಲೋರು ಯಾರು? ಯಾಕೆಂದ್ರೆ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದಿದ್ದಾರೆ. ಹೇಗಿದೆ ಗೊತ್ತಾ ಹಾಸನದ ರಣಕಣ? ಜನ ಏನ್ ಹೇಳ್ತಾರೆ? ಹಾಸನ ಕ್ಷೇತ್ರದಲ್ಲಿ ಅಲೆ ಹೇಗಿದೆ? ಯಾರ ಪರವಾಗಿ ಇದೆ? ಸಚಿವ ರೇವಣ್ಣ ಅಡ್ಡದಲ್ಲಿ ಎ ಮಂಜು ಅವರು ಚಾಲೆಂಜ್ ಅನ್ನ ಹಾಕಿದ್ದಾರೆ. ಸೊ ಹೀಗಾಗಿ ಆ ಚಾಲೆಂಜ್ ಸವಾಲನ್ನ ಯಾವ ರೀತಿಯಾಗಿ ಗೆಲ್ತಾರೆ ಎ ಮಂಜು ಅವರು ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ಹಾಸನ ಕ್ಷೇತ್ರದಲ್ಲಿ ಯಾರ ಪರವಾಗಿ ಅಲೆ ಇದೆ? ಹೇಗಿದೆ ಜನರ ನಾಡಿಮಿಡಿತ? ಪ್ರಜ್ವಲ್ ಪರವೋ ಅಥವಾ ಮಂಜು ಪರವೋ? ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹಾಸನದ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ ಹಾಸನ. ದೋಸ್ತಿ, ಹಳೆ ದೋಸ್ತಿ ನಡುವೆನೆ ಫೈಟ್ ಆಗ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ದಂತವರು ಎ ಮಂಜು ಅವರು ಈಗ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಪ್ರಜ್ವಲ್ಗೆ ಸೆಟ್ ಹೊಡೆಯಲು ಮಂಜು ಅವರು ರೆಡಿ ಆಗಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಸೋಲಿಸಬೇಕು ಒಟ್ನಲ್ಲಿ ಅಂತ ಚಾಲೆಂಜ್ ಹಾಕಿದ್ದಾರೆ. ಎ ಮಂಜು ಎಂಟ್ರಿಯಿಂದ ಕುತೂಹಲ ಕೇಳಿಸಿದೆ. ಹಾಸನ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ ಸೇರಿದ್ದಾರೆ ಎ ಮಂಜು ಅವರು. ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ಪ್ರಜ್ವಲ್ ಗಾಳವನ್ನ ಕೂಡ ಹಾಕ್ತಾ ಇದ್ದಾರೆ. ಅಸಮಾಧಾನಿತರನ್ನ ಪಕ್ಷಕ್ಕೆ ಸೇರಿಸಿಕೊಳ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಪ್ರಜ್ವಲ್ ಅವರು. ಮಂಜುಗೆ ಬಿಜೆಪಿ ಜೊತೆ ಕಾಂಗ್ರೆಸ್ ಅಸಮಾಧಾನಿತರು ಕೂಡ ಬಲವನ್ನ ತುಂಬುತ್ತಾ ಇದ್ದಾರೆ. ನಾವಿದ್ದೀವಿ ನಿಮ್ ಜೊತೆ ಅಂತ ಹೈ ವೋಲ್ಟೇಜ್ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಸನ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ? ಯಾರ ಪರವಾಗಿ ಅಲೆ ಇದೆ? ಎ ಮಂಜು ಹಾಕಿರುವಂತ ಚಾಲೆಂಜ್ ಅಲ್ಲಿ ಸಕ್ಸಸ್ ಆಗ್ತಾರಾ ಅಥವಾ ಪ್ರಜ್ವಲ್ ರೇವಣ್ಣ ಮೊದಲ ಬಾರಿಗೆ ಕಣಕ್ಕೆ ಇಳಿದಿದ್ದಾರೆ, ಅವರು ಸಕ್ಸಸ್ ಕಾಣ್ತಾರ? ರೇವಣ್ಣ ಅಡ್ಡದಲ್ಲಿ ರೇವಣ್ಣ ಅವರು ಮತ್ತೆ ನಾನೇ ಕಿಂಗ್ ಅನ್ನೋದನ್ನ ಪ್ರೂವ್ ಮಾಡ್ತಾರ? ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ. ಇನ್ನ 1 ತಿಂಗಳು ಬಿಟ್ಟು ಏಪ್ರಿಲ್ 18ಕ್ಕೆ ಮೊದಲ ಹಂತದ ಚುನಾವಣೆ ಹಾಸನದಲ್ಲಿ ನಡೀತಾ ಇರುವಂತದ್ದು. ಸೊ ಹೀಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೊಂದ್ ಕಡೆ ಕುಟುಂಬ ರಾಜಕಾರಣವನ್ನ ವಿರೋಧಿಸಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನ ವಿರೋಧಿಸಿ ಎ ಮಂಜು ಅವರು ಕಾಂಗ್ರೆಸ್ನಿಂದ ಈಗ ಆಲ್ರೆಡಿ ಬಿಜೆಪಿಗೆ ಬಂದಿದ್ದಾರೆ. ಬಿಜೆಪಿಗೆ ಸೇರ್ಪಡೆಗೊಂಡು ಸ್ಪರ್ಧೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಅಶೋಕ್. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅಶೋಕ್, ಇಲ್ಲಿ ಹಾಸನದ ಸಿಂಹಾಸವನ್ನ ಏರೋದಕ್ಕೆ ಯಾವ ರೀತಿಯಾಗಿ ಫೈಟ್ ನಡೀತಾ ಇದೆ? ಗ್ರೌಂಡ್ ಪಲ್ಸ್ ಏನಿದೆ ಅಲ್ಲಿ ಹಾಸನಲ್ಲಿ? ಪೃಥ್ವಿರಾಜ್, ಏನಂದ್ರೆ ಹಾಸನ ಹೇಳಿ ಕೇಳಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಹೆಸರು ಮಾಡಿರುವಂತಹ ಜಿಲ್ಲೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಂದ್ ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನ ಮಾಡಿದ್ರೆ, ಮತ್ತೊಂದ್ ಕಡೆ ಬಿಜೆಪಿಯಿಂದ ಮಾಜಿ ಸಚಿವ ಎ ಮಂಜುರವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಈಗ ಇಡೀ ಹಾಸನ ಜಿಲ್ಲೆ, ಹಾಸನ ಲೋಕಸಭಾ ಕ್ಷೇತ್ರ ಭಾರಿ ಜಿದ್ದಾಜಿದ್ದಿಯಾಗಿ ಪರಿಣಮಿಸಿರುವಂತದ್ದು. ಬಿಜೆಪಿಯ ಎ ಮಂಜುರವರು ಕೆಲ ಕಾಂಗ್ರೆಸ್ನವರನ್ನ ತಮ್ಮತ್ತ ಸೆಳೆದ್ರೆ, ಮತ್ತೊಂದ್ ಕಡೆ ನೂರಾರು ಬೆಂಬಲಿಗರನ್ನ ಏನು ಪ್ರಜ್ವಲ್ ರೇವಣ್ಣರವರು ತಮ್ಮ ಪಕ್ಷಕ್ಕೆ ಸೆಳೆದಿದ್ದಾರೆ. ಅಂದ್ರೆ ನಗರಸಭಾ ಸದಸ್ಯರು ಇರ್ಬೋದು, ಮತ್ತೆ ಬೇರೆ ಬೇರೆ ಕಾಂಗ್ರೆಸ್ನ ಅಸಮಾಧಾನಿತರು ಮತ್ತೆ ಬಿಜೆಪಿ ಅಸಮಾನಿತರು ಎಲ್ಲರನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೆಳೆದಿದ್ದಾರೆ. ಒಂದ್ ರೀತಿ ಒಂದು ಜಿದ್ದಾಜಿದ್ದಿ ರಾಜಕಾರಣ ಇಲ್ಲಿ ಉಂಟಾಗಿರುವಂತದ್ದು. ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರೆಲ್ಲರನ್ನೂ ಕೂಡ ತಮ್ಮತ್ತ ಸೆಳೀತಾ ಇದ್ದಾರೆ. ನನ್ನ ಜೊತೆ ಈಗ ಏನು ಇಲ್ಲಿನ ಸಾರ್ವಜನಿಕರಿದ್ದಾರೆ, ಜೊತೆಗೆ ಇಲ್ಲಿನ ಸ್ಥಳೀಯ ಮತದಾರರಿದ್ದಾರೆ, ಅವ್ರನ್ನ ನಾನು ಮಾತಾಡ್ತೇನೆ. ಸರ್, ಈಗ ಪ್ರಜ್ವಲ್ ರೇವಣ್ಣ ಮತ್ತೆ ಎ ಮಂಜು ಸ್ಪರ್ಧೆ ಮಾಡಿದ್ರೆ, ಸ್ಪರ್ಧೆ ಹೇಗಿದೆ ಸರ್ ಈಗ ಚುನಾವಣೆ? ಈ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರು ಮಾಡಿದಂಥ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಜಿ ಪ್ರಧಾನಿಯಾದಂಥ ರೇವಣ್ಣವರ ಸುಪುತ್ರರಾದಂಥ ಪ್ರಜ್ವಲ್ ರೇವಣ್ಣವರು ಸ್ಪರ್ಧೆ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಅವರು ಅಧಿಕ ಮತದಿಂದ ಗೆದ್ದು ರೇವಣ್ಣವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ದೇವೇಗೌಡರು ಸತತವಾಗಿ ಇಲ್ಲಿ ಲೋಕಸಭಾ ಮಾಡಿದಂಥ ಬಳುವಳಿಯಾಗಿ ಕೊಟ್ಟಿದ್ದಾರೆ. ದೇವೇಗೌಡರು ಪರವಾಗಿ ಯಾರೇನಿದ್ರು ಈ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಜಯಗಳಿಸ್ತಾರೆ. ಅಂಥದ್ರಲ್ಲಿ ಅವರ ಮೊಮ್ಮಗ ನಿಂತಿರೋದ್ರಿಂದ ಈ ಜಿಲ್ಲೆಯಲ್ಲಿ ಅಧಿಕ ಮತದಲ್ಲಿ ಗೆದ್ದು ಪ್ರಜ್ವಲನ ಹೆಸರಲ್ಲಿ ಪ್ರಜ್ವಲಿಸ್ತಾ ಇದ್ದಾರೆ. ಈ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿರ್ಬೋದು, ನಮ್ಮ ಒಟ್ಟಿಗೆ ಎಲ್ಲ ಸಮ್ಮುಖದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
BJP ಅವರು ಏನೇ ತಂತ್ರಗಾರಿಕೆ ಮಾಡಿದ್ರು ಎ ಮಂಜು ಅವರು ಅವ್ರ ಕ್ಷೇತ್ರದಲ್ಲೇ MLL ಗೆಲ್ಲಕ್ಕಾಗಿಲ್ಲ. ಅಂಥದ್ರಲ್ಲಿ ಒಂದು ತಾಲೂಕಲ್ಲಿ ಗೆಲ್ಲಕ್ಕಾಗದಂಥ ಅಭ್ಯರ್ಥಿ 8 ತಾಲೂಕಲ್ಲಿ ಮತದಾರರ ಹತ್ರ ಯಾವ ಇದನ್ನ ನೈತಿಕತೆ ಇಟ್ಕೊಂಡು ಮತ ಕೇಳಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಅವ್ರ ಪಕ್ಷದಲ್ಲಿ ಗೆದ್ಕೊಂಡು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಅನ್ಕೊಂಡು ಇಡೀ ರಾಜ್ಯದಲ್ಲಿ ತಿರುಗಿ ಅಂತ ಮಂತ್ರಿ ಆದವರು ಒಂದೇ ದಿವಸದಲ್ಲಿ ಯಡಿಯೂರಪ್ಪನವ್ರು ನಮ್ಮ ನಾಯಕ ಈ ಜಿಲ್ಲೆಯ ಮತದಾರರು ಬುದ್ಧಿವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ಎ ಮಂಜು ಅವರು ಈ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿಯಾದರೆ ಅವರು ಸೋಲು ಖಚಿತ. ಇದು ನನ್ನ ಅಭಿಪ್ರಾಯ. ಸರ್, ಈಗ ಏನು ದೇವೇಗೌಡರಿಗೆ ಅವ್ರದೇ ಆದಂತಹ ಅಭಿಮಾನಿಗಳು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಕೂಡ ಇತ್ತು. ಈಗ ದೇವೇಗೌಡರ ಜಾಗದಲ್ಲಿ ಪ್ರಜ್ವಲ್ ರೇವಣ್ಣ ನಿಂತಿದ್ದಾರೆ. ಅದರಿಂದ ಏನಾದರೂ ಇವ್ರಿಗೆ ಎ ಮಂಜು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಯಾವ ಪ್ಲಸ್ ಪಾಯಿಂಟು ಆಗಲ್ಲ. ದೇವೇಗೌಡ ಹಾಕಿಕೊಟ್ಟಂಥ ಬುನಾದಿ ಈ ಜಿಲ್ಲೆಯಲ್ಲಿ ದೇವೇಗೌಡರು ನಿಲ್ಲಿ, ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿ, ಪ್ರಜ್ವಲ್ ನಿಲ್ಲಿಸಲಿ, ಇನ್ನೊಬ್ರು ಯಾರೇ ನಿಲ್ಲಿ, ಕಾರ್ಯಕರ್ತರು ಮನಸ್ಸಲ್ಲಿ JDS ಅಂದರೆ ಈ ಜಿಲ್ಲೆಯಲ್ಲಿ 25-30 ವರ್ಷದಿಂದ ಅಭಿವೃದ್ಧಿ ಕಾರ್ಯ ಇರ್ಬೋದು, ಒಂದು ಸಾರ್ವಜನಿಕ ಇರ್ಬೋದು, ನೂರಾರು ಮನೆಯಲ್ಲಿ ದೇವೇಗೌಡರು ಕುಟುಂಬ ನೆನ್ಕೊಂತಾರೆ. ಕುಟುಂಬ ರಾಜಕಾರಣ ಅಂತ ಜನ ಅಂತಾರೆ. ಎಲ್ಲ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ. ಆದರೆ ಪ್ರಾದೇಶಿಕ ಪಕ್ಷ ಉಳಿಬೇಕು ಅಂದರೆ ಕುಟುಂಬ ರಾಜಕಾರಣ ಮಾಡಿದವರೆ ಪ್ರಾದೇಶಿಕ ಪಕ್ಷ ಈ ದೇಶದಲ್ಲಿ ಎಲ್ಲೂ ಉಳಿಯಲ್ಲ. ಯಾಕೆಂದ್ರೆ ಒಬ್ಬ ಅಭ್ಯರ್ಥಿ ನಿಲ್ಲಬೇಕು ಅಂದರೆ ಅವನಿಗೆ ರಾಷ್ಟ್ರದ ಅನುಭವ ಬೇಕು. ಅಂದರೆ ಪ್ರಾದೇಶಿಕ ಪಕ್ಷದ ಅಂತ ಹಾಕಿಕೊಟ್ಟ ಬುನಾದಿಯಿಂದ ಈ ಜಿಲ್ಲೆಯಲ್ಲಿ ದೇವೇಗೌಡರ ಮೇಲೆ ನಾನಾ ರೀತಿ ಹೇಳ್ತಾರೆ. ದೇವೇಗೌಡರ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಯಾಕೆಂದ್ರೆ ದೇವೇಗೌಡರು ಅಂದರೆ ದೇವೇಗೌಡರು. ಹಂಗಾಗಿ ಈ ನಮ್ಮ ಜಿಲ್ಲೆಯಲ್ಲಿ ಪ್ರಜ್ವಲ್ ಅಧಿಕ ಮತಗಳ 3 ಲಕ್ಷದ ಅಂತರ ಮತಗಳಿಂದ ಗೆಲ್ತಾರೆ ಅಂತ ನಮ್ಮೆಲ್ಲರ. ಈ JDS ಮತ್ತು ಬಿಜೆಪಿ ನೋಡಿ ಹೇಗಿರುತ್ತೆ ಸರ್ ಫೈಟು? ಹಾಸನ ಜಿಲ್ಲೆಯಲ್ಲಿ ನನ್ನ ಅನುಭವದ ಪ್ರಕಾರ 1989ರಲ್ಲಿ ಇಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ JDS 0 ಆಗಿತ್ತು. ಆಗ 4 ಭಾರತೀಯ ಜನತಾ ಪಾರ್ಟಿ 4 ಸೀಟ್ಗಳನ್ನ ಕಾಂಗ್ರೆಸ್ ಗೆದ್ದಿತ್ತು. ಹಾಗೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆದ ನೆಕ್ಸ್ಟ್ ಇಳಿದ ತಕ್ಷಣವೇ 1999ರಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥ ಸನ್ಮಾನ್ಯ ದೇವೇಗೌಡಜಿಯವರು ಸೋತೋದ್ರು ಇಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ. ಅದೇ ರೀತಿ ಇಲ್ಲಿ ನಾವು ಇಲ್ಲಿ ಯಾರು ಅಭ್ಯರ್ಥಿ ಅನ್ನೋದನ್ನು BJPಗೆ ಮುಖ್ಯ ಅಲ್ಲ. ರಾಷ್ಟ್ರದ ಹಿತದೃಷ್ಟಿಯಿಂದ ಇಡೀ ಪ್ರಪಂಚಕ್ಕೆ ಭಾರತದ ಸಂಸ್ಕೃತಿಯನ್ನು ಸಾರದಂಥ ದಿಟ್ಟ ಹೋರಾಟಗಾರ ಅಂದರೆ ನರೇಂದ್ರ ಮೋದಿ. ನಾವು ಇಲ್ಲಿ ವಾಲೆ ಮಂಜಣ್ಣ ಅವರು ಇವರು ಅನ್ನೋದಲ್ಲ, ನಾವು ನರೇಂದ್ರ ಮೋದಿಯನ್ನು ನೋಡಿ ರಾಷ್ಟ್ರದ ಭದ್ರತೆ ಮತ್ತು ಹಿತದೃಷ್ಟಿಯಿಂದ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತೀವಿ. ಭಾರತೀಯ ಜನತಾ ಪಾರ್ಟಿಗೆ ಈ ಸಲ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಅದರ 2 ಕ್ಷೇತ್ರಗಳು ಬಿಟ್ಟು 6 ಕ್ಷೇತ್ರಗಳಲ್ಲಿ ಭಾರೀ ಬಹುಮತದಿಂದ ಮುನ್ನಡೆ ಬರುತ್ತೆ. ನಾವು ಫೋಟೋ ಫಿನಿಶ್ ಆಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ವ್ಯಕ್ತಪಡಿಸ್ತೀನಿ. ಸರ್, ಈಗ ಬಿಜೆಪಿ ಮತ್ತು JDS ನಡುವೆ ಹೇಗಿದೆ ಸರ್ ಫೈಟು ಹಾಸನದಲ್ಲಿ? ಏನಾಗಿದೆ ಅಂದರೆ ಇಡೀ ದೇಶದಲ್ಲೇ ಸುಮಾರು 545 ಕ್ಷೇತ್ರಗಳಲ್ಲೂ ಸಹ ನರೇಂದ್ರ ಮೋದಿಯವರ ಏನೋ ಒಂದು ಹವಾ ಇದೆ, ಒಂದು ಅಲೆ ಇದೆ, ಅದು ದೇಶಾದ್ಯಂತ ವ್ಯಾಪಿಸಿದೆ. ಹಾಗೆ ಹಾಸನದಲ್ಲಿ ಕಳೆದ 40-50 ವರ್ಷಗಳಿಂದ ಏನು ಒಂದು JDS ಅವರ ಆಡಳಿತ ಇದೆ. ಮಾನ್ಯ ಮಾಜಿ ಪ್ರಧಾನಿಗಳಂತ HD ದೇವೇಗೌಡರು ಇಲ್ಲಿ ಸಂಸದರಾಗಿದ್ದರು. ಅದಾದ ನಂತರ ಈಗ ಅವರ ಮೊಮ್ಮಗ ನಿಲ್ತಿರೋದು ಜನರಲ್ಲಿ, ಅವರ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ನ ಏನು ಮೈತ್ರಿ ಸರ್ಕಾರ ಇದೆ ಅವರ ದೋಸ್ತಿ ಅವ್ರಿಗೂ ಸಹ ಬೇಜಾರಾಗಿದೆ. ಹಾಗಾಗಿ ನಮಗೆ ಒಂದು ಮೋದಿ ಅಲೆ ಹಾಗೂ ಇನ್ನೊಂದು ನಮಗೆ ಬಲಿಷ್ಠವಾದ ಒಬ್ಬ ಅನುಭವಿ ರಾಜಕಾರಣಿ ನಮ್ಮ ಜೊತೆಗಿದ್ದಾರೆ. ಆದ್ರಿಂದ ನಾವು ಈ ಸಲ ಗೆದ್ದೇ ಗೆಲ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪೃಥ್ವಿರಾಜ್, ಇದು ಹಾಸನದ ಜಿಲ್ಲೆಯ ಜನರ ನಾಡಿಮಿಡಿತ ಆಗಿರುವಂತದ್ದು. ಒಂದ್ ಕಡೆ ಮಾಜಿ ಪ್ರಧಾನಿ HD ದೇವೇಗೌಡರ ಮೊಮ್ಮಗ, ಮತ್ತೊಂದ್ ಕಡೆ ಮಾಜಿ ಸಚಿವ ಎ ಮಂಜು ನಡುವೆ ಭಾರಿ ಜಿದ್ದಾಜಿದ್ದೆ ಇದೆ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.